ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವರ್ತಿ ಈ ರೀತಿಯಾಗಿ ದೇವರ ಪಾದ ಸನ್ನಿಧಾನದಲ್ಲಿ ಝೂಮ್ ಒಂದು ಮೀಡಿಯಂ ಮುಖಾಂತರವಾಗಿ ನಾವೆಲ್ಲರೂ ಸೇರಿ ಆತನ ವಾಕ್ಯವನ್ನು ಧ್ಯಾನ ಮಾಡಲು ಮತ್ತು ಆತನೊಂದಿಗೆ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಲು ದೇವರು ಕೊಟ್ಟಂತ ಅದ್ಭುತವಾದ ಸಮಯಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಮ್ಮೊಂದಿಗೆ ಜಾಯ್ನ್ ಆಗಿರುವಂತ ನಿಮ್ಮೆಲ್ಲರಿಗೂ ಯೇಸುವಿನ ಮಧುರ ನಾಮದಲ್ಲಿ ನಾವು ವೆಲ್ಕಮ್ ಮಾಡ್ತೇವೆ. ಈ ವಾರ ನಮ್ಮ ಬೈಬಲ್ ಸತ್ಯವೇದದಲ್ಲಿರುವಂತ ಪಾತ್ರಗಳ ಅಧ್ಯಯನದ ಜೊತೆಯಲ್ಲಿ ನಾವು ಈ ವಾರ ಪೂರ ದಿನಕ್ಕೆ 3 ಪ್ರೇಯರ್ ಪಾಯಿಂಟ್ಸ್ ಅನ್ನು ಹಿಡ್ಕೊಂಡು ನಾವು ಒಂದು ರಿವೈವಲ್ ಉಜ್ಜೀವನ ಪ್ರಾರ್ಥನೆಗಳನ್ನ ಮಾಡ್ಲಿಕ್ಕಿದ್ದೇವೆ. ಪ್ರಿಯರೇ, ಉಜ್ಜೀವನವಾದ ಪ್ರಾರ್ಥನೆ ಮುಖಾಂತರ ನಾವು ಈ ವಾರದಲ್ಲಿ ಒಂದು ವ್ಯತ್ಯಾಸಕರವಾದಂತ ಬೈಬಲ್ ಅಧ್ಯಯನವನ್ನ ನಾವು ಪ್ರತಿದಿನ ರಾತ್ರಿ ನಾವು ಮಾಡ್ಲಿಕ್ಕಿದ್ದೇವೆ. ಸೊ ಹಾಗಾಗಿ ನೀವು ಸಮಯ ಬಿಡುವು ಮಾಡಿಕೊಂಡು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನೀವು ಕನೆಕ್ಟ್ ಆಗೋದಾದ್ರೆ ಖಂಡಿತವಾಗ್ಲೂ ನಂಬಿಕೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ದೊಡ್ಡ ಕಾರ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ, ದೊಡ್ಡ ಕಾರ್ಯಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಪ್ರಿಯರೇ, ಸೊ ಪ್ರೀತಿಯ ದೇವ ಮಗುವೆ, ಈ ಸಂದರ್ಭವನ್ನು ಪ್ರತ್ಯೇಕಿಸ್ರಿ. ದೇವರ ರಾಜ್ಯಕ್ಕಾಗಿ ನಾವು ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಯೇಸುವೆ, ಅಪ್ಪ, ಈ ವಾರದ ಬೈಬಲ್ ಅಧ್ಯಯನವನ್ನ ಈ ರೀತಿಯಾಗಿ ನಾವು ಪ್ರಾರಂಭ ಮಾಡ್ತೇವೆ. ದೇವರೇ, ಪ್ರತ್ಯೇಕವಾಗಿ ಉಜ್ಜೀವನ ಪ್ರಾರ್ಥನೆಗಳ ಮುಖಾಂತರವಾಗಿ ನಾವು ಈ ಬೈಬಲ್ ಅಧ್ಯಯನವನ್ನ ಮಾಡಬೇಕೆಂಬುದಾಗಿ ಮನಸ್ಸು ಮಾಡಿರುವಾಗ ಪವಿತ್ರಾತ್ಮ ದೇವರೇ, ನಿಮ್ಮ ಸಹಾಯ ನಮ್ಮನ್ನು ಆವರಿಸಿಕೊಳ್ಳಲಿ. ಅಪ್ಪ, ಯಾರೆಲ್ಲ ನೀವು ಆರಿಸಿಕೊಂಡಿದ್ದೀರೋ ಅವರೆಲ್ಲ ನಮ್ಮೊಂದಿಗೆ ಜಾಯಿನ್ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಒಂದು ಅದ್ಭುತವಾದ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣುವಂತೆ ನಿನ್ನ ಕೃಪೆಯನ್ನ ನಮಗೆ ತೋರಿಸಿಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂದಿನ ಸಮಯ ನಿನ್ನ ಪಾದವನ್ನು ಒಪ್ಪಿಸಿಕೊಟ್ಟು ನಿಮ್ಮನ್ನು ಮಹಿಮೆಪಡಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಾವು ಸ್ವಲ್ಪ ಸಮಯ ಕೆಲವು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ಪ್ರಿಯರೇ, ಕೆಲವು ಬಹಳ ಪ್ರಾಮುಖ್ಯವಾಗಿ ನಾವು ಕೆಲವು ವಿಷಯಗಳನ್ನ ಆರಿಸಿಕೊಂಡಿದ್ದೇವೆ. ಈ ಕೆಲವು ವಿಷಯಗಳಲ್ಲಿ ನಾವು ಒಂದೊಂದು ಪ್ರೇಯರ್ ಪಾಯಿಂಟ್ಸ್ ನ ಒಬ್ಬೊಬ್ಬರಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ಒಂದೊಂದು ಪ್ರೇಯರ್ ಪಾಯಿಂಟ್ಸ್ ನ ಒಬ್ಬೊಬ್ಬರಾಗಿ ನಾವು ಮಾಡ್ಲಿಕ್ಕಿದ್ದೇವೆ. ಸಾಧ್ಯವಾದ್ರೆ 2 ಪ್ರೇಯರ್ ಪಾಯಿಂಟ್ಸ್ ನ ಮೊದಲ 2 ಪ್ರೇಯರ್ ಪಾಯಿಂಟ್ಸ್ ನ ನಮ್ಮ ಜೊತೆಲಿ ಕನೆಕ್ಟ್ ಆಗಿರುವಂತ ಸುಂದರಣ್ಣ ಅವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಪ್ರೇಯರ್ಸ್ ಫಾರ್ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂಡ್ ಹೀಲಿಂಗ್. ಮೊದಲನೇದಾಗಿ ಕುಟುಂಬಗಳ ಸುರಕ್ಷತೆಗಾಗಿ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಎರಡನೇದಾಗಿ ಅದೇ ರೀತಿಯಾಗಿ ಪ್ರೇ ಫಾರ್ ಹಂಗ್ರಿ ಚಿಲ್ಡ್ರನ್ ಅಂಡ್ ಚೈಲ್ಡ್ ಲೇಬರ್. ಲಿಟ್ರಸಿ ರೇಟ್ ಶುಡ್ ಇನ್ಕ್ರೀಸ್ ಆಗಬೇಕು. ಸೊ ಈ ಯಾರೆಲ್ಲ ನಿರ್ಗತಿಕರಾಗಿ ಬಿಡಲ್ಪಟ್ಟವರಾಗಿ ಅನಾಥರಾಗಿ ಜೀವನ ಮಾಡ್ತಾ ಇದ್ದಾರೋ ಅಂತ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನನ್ನ ಪ್ರೀತಿಯಿಂದ ನಮ್ಮ ಜೊತೆ ಜಾಯ್ನ್ ಆಗಿರುವಂತ ಸುಂದರಣ್ಣ ಅವರನ್ನ ನಾನು ಕೇಳ್ಕೊಳ್ತೇನೆ. Praise the Lord. Gracious, loving Heavenly Father, we praise you, we love you, we honor you. Lord, నాయన ఈ సాయంకాల వేళ ప్రభువా, నాయన మమ్మల్ని అందరినీ తండ్రి వాళ్ళ ఈ యొక్క జూమ్ మీటింగ్ లో తండ్రి మమ్మల్ని చేర్చినందుకు నీకు స్తోత్రం వందనం ప్రభువా. ఇక్కడ చేరిన ప్రతి ఒక్కరు తండ్రి పేరు పేరు దీవించము, ఆశీర్వదించము ప్రభువా. ప్రతి ఒక్కరు తండ్రి మళ్ళా నీ యొక్క తండ్రి ఒక ఇచ్చతో తండ్రి మళ్ళీ ఏదో ఒక ఏంతో ఒక గురితో తండ్రి మమ్మల్ని అందరినీ తీసుకుని వచ్చినాం ఆయన. నీకు స్తోత్రం వందనం ప్రభువా. ఆయన ముఖ్యంగా తండ్రి మళ్ళా ఫ్యామిలీలో ప్రొటెక్షన్ మళ్ళా హీలింగ్ చాలా అవసరం ప్రభువా. నాయన నువ్వు తండ్రి మళ్ళా మా పాపములను మళ్ళా మా అనారోగ్యంలోను అన్నిటిని ప్రభువా నాయన నీ శిలువలో తండ్రి మళ్ళా యు నెయిల్డ్ ఇట్ ఆన్ ద క్రాస్ నాయన. నీకు స్తోత్రం వందనం ప్రభువా. తండ్రి మా ఒక తండ్రి మళ్ళా
ఒక సాతాను శక్తులు తండ్రి మళ్ళా అటాక్ చేస్తుండగా ప్రభువా నాయన ప్రతి ఒక్కరికి తండ్రి మళ్ళా నీవు నీ దేవదూతలను కాపుదలుగా పెట్టి నడుపుతున్నందుకే నీకు స్తోత్రం ప్రభువా. ఎంత మహాభాగ్యం మాకు దయచేసినావు నాయన, నీకు స్తోత్రం అందరం ప్రభువా. తండ్రి అదే రీతిలో తండ్రి మళ్ళా మా రక్తంలో తండ్రి మళ్ళా నీవు తండ్రి మళ్ళా యు ఆర్ హీల్డ్ బై మై స్ట్రైప్స్ అని చెప్పినావు నాయన. తండ్రి మళ్ళా నీ ఈపును తండ్రి మళ్ళా ఒక దీంతో తండ్రి దున్నిసుకుని ప్రభువా నాయన. ప్రభువా మళ్ళా మాకు అందరికి తండ్రి మళ్ళా మాకు మంచి ఒక ఆరోగ్యం కావాలా నా బిడ్డలకు అని చెప్పి నాయన తండ్రి మళ్ళా నీవు సమర్పించిన ఆ యాగంకు తండ్రి మళ్ళా నీకు స్తోత్రంలో వందనం ప్రభువా. తండ్రి తండ్రి మమ్మల్ని అందరినీ ఇది వరకు కాపాడినా నడిపించినావు నాయన. తండ్రి మళ్ళా ఇంకా ఎంతో మంది తండ్రి మళ్ళా నేను నమ్మిన బిడ్డలు ప్రభువా నాయన తండ్రి మళ్ళా అనారోగ్యంతో తండ్రి హాస్పిటల్లో ఉంటున్నారు తండ్రి. ఎంతో మంది ట్రీట్మెంట్ తీసుకుంటున్నారు ప్రభా నాయన. నీ రక్తము భుజించిన ప్రతి ఒక్క బిడ్డను తండ్రి మళ్ళా నీ రక్తంతో కడిగి తండ్రి నరాలలో ప్రభువా ఏలాంటి అనారోగ్యం లేకుండా తండ్రి కాచి కాపాడి నడిపించే శక్తి గల దేవుడు ప్రభువా నీవు అయినా. వాళ్ళను తండ్రి మనం నడిపించము, వాళ్ళను విశ్వాసంతో తండ్రి మనం ముందుకు తీసుకుని వెళ్ళమని నేను అడుగుతున్నాను ప్రభు. అయినా వాళ్ళ విశ్వాసంతో అడుగుట కృపను కుమరించండి అయినా. నిన్ను తెలుసుకుంటకు వాళ్ళకు భాగ్యం దయచేయండి ప్రభు. అయినా ముఖ్యంగా తండ్రి మళ్ళా మేము స్వస్థత కావాలంటే తండ్రి మళ్ళీ నీ గురించి తెలుసుకోవాలని చాలా అవసరం ఉంది ప్రభు నాయన. తండ్రి మళ్ళీ నీ గురించి తెలుసుకొని ప్రభు నాయన నీ యొక్క శక్తిని తండ్రి గ్రహించటకు కృపను కుమరించండి. ఒక్క తండ్రి మళ్ళా నీ శక్తిని గ్రహించినప్పుడే తండ్రి మేము తండ్రి ఆ ఒక్క హీలింగ్ ను పొందగలం ప్రభు నాయన. తండ్రి ముఖ్యంగా తండ్రి మళ్ళీ ఫ్యామిలీస్ లో తండ్రి ప్రొటెక్షన్ ఇవ్వండి తండ్రి. తండ్రి మళ్ళీ ఎంత సైతాన్ శక్తులు ప్రభు నాయన తండ్రి మళ్ళా కాసుకొని ఉంటుండగా ప్రభు నాయన ఆ సాతాను శక్తులను అన్నిటిని తండ్రి మళ్ళా ఎదిరించడానికి తండ్రి మళ్ళా నీ యొక్క శక్తి మాకు అవసరం ప్రభు. నీ యొక్క వాక్యం అవసరం ప్రభు. నీ వాక్యమై ఖడ్గమై తండ్రి మన నిలబడి తండ్రి మమ్మల్ని అందరినీ తండ్రి ఆ ఒక సాతాను శక్తులను అన్నిటి నుంచి కాపాడి పారు చేయటం తండ్రి శక్తి గల వాక్యంతో తండ్రి మమ్మల్ని నడిపించమని నడుస్తున్నాం ప్రభు. ఇంకా అడగాల్సిన చాలా ఉన్నాయన్నా ఇక్కడ చేరిన ప్రతి ఒక్కరు మీ తండ్రి దీవించి ఆశ్రయించండి తండ్రి. పాస్టర్ కుటుంబంలో తండ్రి మళ్ళా ఇంకా ఇతరు తండ్రి మళ్ళీ ఎవరెవరైతే తండ్రి ఈ రోజు జాయిన్ కాగలేకపోయినారో తండ్రి వాళ్ళకు కూడా తండ్రి వాళ్ళకి కనుకరించి కాపాడి నడిపిస్తాడు. నీ ప్రియ కుమారుడైన మాల్కొని వేడుకుంటున్నాం ప్రభు. ఆమెన్ ఆమెన్ ಆಮೇನ್ ಆಮೇನ್. ಪ್ರೈಸ್ ಗಾಡ್. ಹಾಗೆ ಎಲ್ಲ ಮಕ್ಕಳಿಗಾಗಿ ಪ್ರೇ ಫಾರ್ ಹಂಗ್ರಿ ಚಿಲ್ಡ್ರನ್ ಅಂಡ್ ಚೈಲ್ಡ್ ಲೇಬರ್, ಲಿಟ್ರಸಿ ರೇಟ್ ಶುಡ್ ಇನ್ಕ್ರೀಸ್ ಆಗಬೇಕು ಎಂಬುದಾಗಿ ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಇದಕ್ಕಾಗಿ ಮಧುವನೆ ಅಕ್ಕ ಅವರು ಇರೋದಾದ್ರೆ ದಯಮಾಡಿ ಅಕ್ಕ ಕೇಳ್ಕೊಂತಾನೆ ಈ ಒಂದು ಪ್ರಾರ್ಥನಾ ಮನವಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಕ್ಕ, ಪ್ರೇಯರ್ ಪಾಯಿಂಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಅದೇ ರೀತಿಯಾಗಿ ಎರಡನೇದಾಗಿ ಎಲ್ಲಾ ತರವಾದ ಡೆಲಿವರೆನ್ಸ್ ಮಕ್ಕಳಿಗೆ ಸಿಗ್ಬೇಕು. ಗಾಡ್ಸ್ ಫ್ರೆಂಡ್ಸ್ ಅರೌಂಡ್ ಅವರ್ ಚಿಲ್ಡ್ರನ್. ಎಲ್ಲಾ ತರವಾದ ಅಡಿಕ್ಷನ್ಸ್ ಇಂದ ದೂರ ಆಗ್ಬೇಕು. ಎಲ್ಲಾ ತರವಾದ ಡ್ರಗ್ ಅಡಿಕ್ಷನ್ಸ್ ಆಗಿರ್ಬೋದು, ಪಾರ್ನ್ ಅಡಿಕ್ಷನ್ಸ್ ಆಗಿರ್ಬೋದು, ಆಲ್ಕೋಲಿಕ್, ಸಿಗರೇಟ್, ಈವಿಲ್ ಸೈಟ್ಸ್, ಸೆಲ್ ಫೋನ್ಸ್. ಸೊ ಗಾಡ್ಸ್ ಫ್ರೆಂಡ್ ಶುಡ್ ಅರೌಂಡ್ ಅವರ್ ಚಿಲ್ಡ್ರನ್. ಈ ಎರಡು ಪ್ರೇಯರ್ ಪಾಯಿಂಟ್ಸ್ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಪ್ರಾರ್ಥನೆ ಮಾಡ್ರಿ ದಯಮಾಡಿ. ಓಕೆ. స్తోత్రం పరమందాస్తున్న ప్రియ పరలోక రక్షక, ఈ సాయంకాల సమయంలో మేమందరం చిన్న మందగా కూడా మేము ఆరాధించడానికి ఇచ్చిన భాగ్యం బట్టి వందనాలు స్తుతులు స్తోత్రాలు చెల్లిస్తున్నాం తండ్రి. మరైనా ముఖ్యంగా తండ్రి నేను నాకు ఇచ్చిన ప్రార్థన కోసం ప్రార్థన తండ్రి, పిల్లల కోసం నాన్న ఎంతో మంది అనాథ పిల్లలు ఉన్నారు తండ్రి. మరి నేను ముఖ్యంగా గర్భఫలం యెహోవా ఇచ్చి బహుమానం ఉన్నావు తండ్రి. నేను మరి మీరు ఆ బిడ్డల్ని మాకు ఇచ్చి ఉండగా తండ్రి నేను మరి ఎంతో బిడ్డలు తండ్రి ఆర్ఫనేజ్ లో ఉంటున్నారు తండ్రి. అట్లాంటి బిడ్డల కోసం కూడా ప్రార్థన తండ్రి. మరి వారికి సరైన సమయంలో పౌష్టిక ఆహారం సిక్కేటట్టు సహాయం తెచ్చమని పెట్టినాం తండ్రి. మరి ఎంతో మంది బిడ్డలు తండ్రి నాయన చైల్డ్ లేబర్ గా ఉన్నారు తండ్రి. మరి నాయన అట్లాంటి బిడ్డల గురించి కూడా ప్రార్థన తండ్రి. మరి గవర్నమెంట్ తండ్రి మరి ఎన్నో ఫెసిలిటీస్ ఇచ్చింది తండ్రి. 14 years దాకా తండ్రి ఫ్రీ ఎడ్యుకేషన్ అనౌన్స్ తండ్రి. అయినప్పటికీ ఎంతో మంది బిడ్డలు తెలియక తండ్రి మరి లిటరరీ రేట్ చాలా తక్కువ ఉంటుందని వారి కోసం కూడా ప్రార్థన తండ్రి. అందరు బిడ్డలు నన్ను చదువుకునడానికి సహాయం దయచేస్తామని వేడుకుంటున్నాను తండ్రి. నేను మరి విధంగా తండ్రి ఎంతో మంది యవనస్తులైనా నేను
దారి తప్పిపోతున్నారు తండ్రి. నేను ఆ బిడ్డల కోసం ప్రార్థిస్తున్నాం తండ్రి. నాయన యేసయ్య, మరి మీ వాక్యంలో మీరు చెప్పిన ప్రకారం తండ్రి యవనస్తున్నాము దేని వల్ల తండ్రి నడక సిద్ధపరచుకుని నీ వాక్యం ద్వారా అన్నావు తండ్రి. మరి ఆ బిడ్డలు కూడా నేను ఎంతో మంది తెలియకనైనా అన్యులు తను జీవిస్తున్నారు తండ్రి. నేను ఆ బిడ్డలకి నైనా క్రైస్తవ బిడ్డలు సాక్షాత్కరం బిడ్డలుగా ఉండి నైనా వారి రక్షణకు కూడా వాళ్ళ సహాయం దయచేయటం చూడమని పెడుతున్నాం తండ్రి. మీరే తోడు నీడగొండి కాపాడి నడిపించం తండ్రి. నైనా మరి ఎంతో మంది బిడ్డలు తండ్రి నైనా డ్రగ్స్ కి, సిగరెట్ కి, నైనా పాన్ మూవీస్ కి అడిక్ట్ అయిపోతున్నారు తండ్రి. ఆ బిడ్డలు తెలియక వారికి సరైన మార్గంలో వాళ్ళు నడిపించడానికి ఒక మెంటల్స్ వాళ్ళు ఒక దొరికేటట్టు సహాయం తెచ్చిపెట్టినాం తండ్రి. ఆ బిడ్డలకు తెలియతండి యవనపరైన బిడ్డలు తండ్రి నేను ఏది కరెక్ట్ ఏది రాంగ్ ఆ బిడ్డలకు తెలియతండి. నేను మరి ఆ బిడ్డలకి మీరే బయలుపరచమని పెడుతున్నాం తండ్రి. నేను ఆ బిడ్డలకంతా మీరే తోడు నీడగొండి వాళ్ళకు డెలివరెన్స్ దయచేయమని పెడుతున్నాం తండ్రి. రక్షణ పొందే భాగ్యత దయచేయమని పెడుతున్నాం తండ్రి. నేను వేసే మరి నైనా ప్రతిరోజు నైనా చంద్రు పాస్టర్ ద్వారా తండ్రి నైనా ప్రతిరోజు వీళ్ళ కోసం మేము ప్రార్థిస్తున్నాం తండ్రి. మీరు అద్భుత కార్యాలు చేస్తారని నమ్ముచున్నాం తండ్రి. అడుగుడు ఇవ్వబడును, వెడుకుడు తట్టుడు తీయబడిన అన్నావు తండ్రి. మరి నైనా మేము అడుగుచున్నాం తండ్రి ఈ బిడ్డల కోసం తండ్రి సహాయం దయచేయండి. బిడ్డలు తెలియక దారి తప్పిపోతున్నారు తండ్రి. ఆ బిడ్డలను సరైన మార్గంలో మీరు నడిపించి వారికి మార్గదర్శనం దయచేయమని పెట్టినాం తండ్రి. మీరే ఆ బిడ్డలకు తోడు నీడగొండి కాపాడి నడిపించండి తండ్రి. అన్ని విషయాల్లో ఆ బిడ్డలకు తోడుగా ఉండి కాపాడండి. మంచి బిడ్డలుగా వాళ్ళు జీవించడానికి సహాయం దయచేయండి. రేపటికి మంచి పౌరులుగా వాళ్ళు జీవించడానికి, మంచి సిటిజన్స్ అవ్వడానికి సహాయం దయచేస్తారని నమ్ముచున్నాం తండ్రి. నేను వేసే మంచిది ఏదో చెడు ఏదో ఆ బిడ్డలు తెలుసుకునేటట్టు సహాయం దయచేయమని తండ్రి. మీరే ఆ బిడ్డలకు తోడు నీడగొండి కాపాడి నడిపించి సహాయం దయచేయమని నజరేయుడైన యేసుక్రీస్తు నామములో అడిగి పెడుతున్నాం తండ్రి. ఆమేన్. ಪ್ರೈಸ್ ಗಾಡ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಓಕೆ, ಪ್ರೈಸ್ ಗಾಡ್. ಇದೇ ರೀತಿಯಾಗಿ ನಾವು ಪ್ರತಿದಿನ ಒಂದು ಅದ್ಭುತವಾದ ಉಜ್ಜೀವನ ಪ್ರಾರ್ಥನೆಗಳನ್ನು ನಾವು ಮಾಡ್ಲಿಕ್ಕಿದ್ದೇವೆ. ಅದ ನಂತರ ನಮ್ಮ ಬೈಬಲ್ ಅಧ್ಯಯನಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ ಪ್ರಿಯರೇ. ವಾವ್, ಈ ದಿನ ನಾವು ಸ್ಟಡಿ ಮಾಡಬೇಕು ಎಂಬುದಾಗಿ, ಕಲಿಬೇಕೆಂಬುದಾಗಿ ಆರಿಸಿಕೊಂಡಂತ ಕ್ಯಾರೆಕ್ಟರ್ ಎಲೀಷಾ. ವಾವ್, ಎಲೀಷಾ ಅವರ ಜೀವನ ಚರಿತ್ರೆಯನ್ನ 2 ಅರಸು 2ನೇ ಅಧ್ಯಾಯದಿಂದ 8ನೇ ಅಧ್ಯಾಯದವರೆಗೂ ನಾವು ನೋಡ್ಲಿಕ್ಕಿದ್ದೇವೆ ಪ್ರಿಯರೇ. ಎಲೀಷಾ ಅವರ ಹೆಸರಿನ ಅರ್ಥ ಗಾಡ್ ಈಸ್ ಸಾಲ್ವೇಷನ್, ದೇವರು ರಕ್ಷಣೆಯಾಗಿದ್ದಾರೆ, ದೇವರು ಮೋಕ್ಷವಾಗಿದ್ದಾರೆ ಎಂಬುದಾಗಿ. ಎಲೀಷಾ ಅವರ ಜನನವನ್ನು ನಾವು ಗಮನಿಸುವಾಗ ಎಲೀಷಾ ವಾಸ್ ದ ಸನ್ ಆಫ್ ಶಾಫಟ್. ಈತನ ಬಗ್ಗೆ ಹೆಚ್ಚಾಗಿ ನಾವು ಬೈಬಲ್ ಅಲ್ಲಿ ನಾವು ಎಲೀಷಾ ಅವ್ರ ತಂದೆಯ ಬಗ್ಗೆ ನಾವು ನೋಡೋದಿಲ್ಲ. ಆದ್ರೆ ಎಲಿಯಾ ಅವರು ಎಲೀಷನನ್ನ ಸೇವೆಗಾಗಿ ಕರೆಯುವಾಗ ಆತನ ತನ್ನ ತಂದೆ ತಾಯಿಗಳಿಗೆ ತಿಳಿಸಿ ಬರಲು ಎಲಿಯನಿಂದ ಅಪ್ಪಣೆ ಕೇಳಿಕೊಂಡು ಹೋಗುವಂತ ಸಂಗತಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾದ್ರೆ ಅವರ ಪೇರೆಂಟ್ಸ್ ಇನ್ನು ಬದುಕಿದ್ರು ಎಂಬುದಾಗಿ ಕೂಡ ನಾವು ಗಮನಿಸ್ತಕ್ಕಂತ ಒಂದು ವಿಷಯ. He was from the town of Abel Meholah. This was located on the west side of the Jordan River between the Sea of Galilee and the Dead Sea. When and where he lived, Elisha lived during the 9th century before Christ. The northern kingdom of Israel, ಉತ್ತರ ಭಾಗದಲ್ಲಿದ್ದಂತ ಇಸ್ರಾಯೇಲ್ ಜನಾಂಗದ ಮಧ್ಯದಲ್ಲಿ ನಿವಾಸ ಮಾಡಿದಂತ ವ್ಯಕ್ತಿ ಎಲೀಷಾ ಅವರಾಗಿದ್ದಾರೆ. ಇವರು ಆಲ್ಮೋಸ್ಟ್ 4 ರಾಜರುಗಳ ಕಾಲದಲ್ಲಿ ಇದ್ದಂತ ಪ್ರವಾದಿ. ಜೆಹೋರಾಮ್, ಜೇಹು ಮತ್ತು ಜೆಹೋವಾಜ್ ಅಂಡ್ ಜೆಹೋವಾಶ್ ಇವರೆಲ್ಲರೂ ಇಸ್ರಾಯೇಲ್ ಅಂದ್ರೆ ನಾರ್ದರ್ನ್ ಕಿಂಗ್ಡಮ್, ಉತ್ತರ ರಾಜ್ಯದ ರಾಜರುಗಳಾಗಿದ್ದರು. ಇವರ ಸಂದರ್ಭದಲ್ಲಿ ನಮ್ಮ ಎಲೀಷಾ ಅವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲೀಷಾ ಅವರು ಬಂದಂತ ಸಂದರ್ಭ ಇಸ್ರಾಯೇಲರು ಆಲ್ರೆಡಿ ಅವರು 2 ಭಾಗ ಆದಂತ ಸಂದರ್ಭ ಪ್ರಿಯರೇ. ಅವರು 2 ಭಾಗ ಆಗಿ ಕಂಪ್ಲೀಟ್ ಆಗಿ ಉತ್ತರ ದೇಶ ಅಂದ್ರೆ ಉತ್ತರ ಕಿಂಗ್ಡಮ್ ಆಗಿದ್ದಂತ ಇಸ್ರಾಯೇಲ್ ದೇಶ ಕಂಪ್ಲೀಟ್ ಆಗಿ ಬಾಲ್ ದೇವರನ್ನ ವರ್ಷಿಪ್ ಮಾಡುವಂತ ಸಂದರ್ಭದಲ್ಲಿ ಎಲೀಷಾ ಅವರ
ಪರಿಚಯವಾಗ್ತದೆ. ಈತನ ಟ್ರೈನಿಂಗ್ ಮತ್ತು ಆಕ್ಯುಪೇಷನ್ ಬಗ್ಗೆ ನಾವು ಮಾತಾಡುವಾಗ, ಬಿಫೋರ್ ಎಲಿಷಾ ವರ್ ಕಾಲ್ಡ್ ಟು ಮಿನಿಸ್ಟ್ರಿ, ಇಟ್ ಇಸ್ ಎವಿಡೆಂಟ್ ದಟ್ ಹಿ ವಾಸ್ ಎ ಫಾರ್ಮರ್. ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಆತನು ಎತ್ತುಗಳ ಮುಖಾಂತರವಾಗಿ ಭೂಮಿಯನ್ನ he was plowing his land. ಸೊ ಆತನು ಪ್ರಾಬ್ಲಿ ಆತನ ಆತನದೇ ಆದಂತ ಪ್ರದೇಶ, ಆತನ ಪೂರ್ವಜರಿಂದ ಸಿಕ್ಕಂತ ಒಂದು ಲ್ಯಾಂಡ್ ಅಲ್ಲಿ ಆತನು ವ್ಯವಸಾಯ ಮಾಡುವಂತ ವ್ಯವಸಾಯಗಾರನು ಈತನಾಗಿದ್ದನು ಅಂತ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಎಲಿಯಾ ಅವರು ಎಲೀಷನ ಸೇವೆ ಕರೆಯುವಾಗ ಆತನು ಎಲ್ಲವನ್ನು ಬಿಟ್ಟು ಎಲಿಯನ ಜೊತೆಯಲ್ಲಿ ಅವರು ಸೇವೆಗಾಗಿ ಬರುವಂತ ಕಾರ್ಯವನ್ನು ಗಮನಿಸ್ತೇವೆ. ಪ್ರಾರಂಭದಲ್ಲಿ ಆತನ ಬಗ್ಗೆ ಹೆಚ್ಚಾಗಿ ತಿಳಿಸಿಲ್ಲವಾದರೂ ಎಲಿಯಾ ಅವರಿಗೆ ಆತನು ವಿಧೇಯುಳ್ಳ ವ್ಯಕ್ತಿಯಾಗಿ, ಆತನ ಅನೇಕ ವಿಷಯಗಳನ್ನ ಗಮನಿಸುವಂತ ವ್ಯಕ್ತಿಯಾಗಿ, ಆತನಿಂದ ಕಲಿಯುವಂತ ವ್ಯಕ್ತಿಯಾಗಿ ಎಲೀಷಾ ಅವರು ಇರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. 2 ಅರಸು 2:9 ಪ್ರಕಾರ ಎಲಿಯನನ್ನ ದೇವರು ಪರಲೋಕ ಆರೋಹಣವಾಗಿ ತೆಗೆದುಕೊಳ್ಳುವಾಗ ರಥಾಶ್ವಗಳ ಮುಖಾಂತರವಾಗಿ ಎಲೀಷಾ 2 ಪಟ್ಟು ಎಲಿಯನಲ್ಲಿದ್ದಂತ 2 ಪಟ್ಟು ಅಭಿಷೇಕವನ್ನ ತಾನು ಹೊಂದಿಕೊಂಡು ಆ ಒಂದು ಮುಂದಿನ ದಿನಮಾನಗಳಲ್ಲಿ ಸೇವೆಯನ್ನ ಪ್ರಾರಂಭ ಮಾಡುವಂತ ಕಾರ್ಯ ನಾವು ಗಮನಿಸುವಂತವರಾಗಿದ್ದೇವೆ. ಇದ್ರ ಜೊತೆಯಲ್ಲಿ ಎಲೀಷನು ಪ್ರವಾದಿಗಳಿಗಾಗಿ ಟ್ರೈನಿಂಗ್ ಸೆಂಟರ್, ಒಂದು ಸ್ಕೂಲ್ ಆಫ್ ಪ್ರಾಫಿಟ್ಸ್, ಪ್ರವಾದಿಗಳ ಶಾಲೆಯನ್ನ ಕೂಡ ಪ್ರಾರಂಭ ಮಾಡಿದ ವ್ಯಕ್ತಿ ಮತ್ತು ನಡೆಸ್ತಾ ಇದ್ದಂತ ವ್ಯಕ್ತಿ ಕೂಡ ಎಲೀಷಾ ಅವರಾಗಿರ್ತಾರೆ. ಎಲೀಷಾ ಎಲಿಯನ ಹಾಗೆ ತುಂಬಾ ಫೇಮಸ್ ಇಲ್ಲದೆ ಇದ್ರು, ಆದ್ರೆ ಅವರ ಮಿನಿಸ್ಟ್ರಿ ಸರಿಸುಮಾರು 850ರಿಂದ 800 ಬಿಫೋರ್ ಕ್ರೈಸ್ಟ್, ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚಿತವಾಗಿ ನಡೆದಂತ ಒಂದು ಘಟನೆ ಆಗಿದೆ ಪ್ರಿಯರೇ. ಅನೇಕ ವಿಧವಾದಂತ ರಾಜರ ಕಾಲದಲ್ಲಿ ಎಲೀಷಾ ಇದ್ರುನು, ಆ ದುಷ್ಟ ರಾಜರ ಕಾಲದಲ್ಲಿ ಇದ್ರುನು, he was a light for God when Israel was in a very dark time period. ಅನೇಕ ಒಂದು ದುಷ್ಟ ಕಾರ್ಯಗಳು ನಡೆಸಿಕೊಂಡು ಜೀವನ ಮಾಡ್ತಿದ್ದಂತ ಇಸ್ರಾಯೇಲ್ ಮತ್ತು ಇಸ್ರಾಯೇಲ್ ರಾಜರ ಜೀವಿತಗಳಲ್ಲಿ ಈತನೊಬ್ಬ ಬೆಳಕಾಗಿ, ಲೈಟ್ ಆಗಿ, ದೇವರಿಗಾಗಿ ನಿಂತಂತ ವ್ಯಕ್ತಿಯಾಗಿದ್ದನು. His miracles proved Yahweh as the true God when the people were in danger of completely abandoning God and following after Baal. ಬಾಲ್ ದೇವತೆಗಳನ್ನ ಪೂಜಿಸುವಂತ ಸಂದರ್ಭದಲ್ಲಿ ಎಲೀಷಾ ಅವರ ಮುಖಾಂತರವಾಗಿ ದೇವರು ಬಹಳಷ್ಟು ಅದ್ಭುತಗಳನ್ನ ಮಾಡಿ ತಾನೇ ನಿಜವಾದ ದೇವರೆಂಬುದಾಗಿ ತೋರಿಸಿಕೊಡುವಂತ ಮಹಾ ಅದ್ಭುತವಾದ ಕಾರ್ಯ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಆತನಲ್ಲಿದ್ದಂತ ಶಕ್ತಿಯುತವಾದ ಕಾರ್ಯಗಳು, ವಾಟ್ ಆರ್ ದ ಸ್ಟ್ರೆಂತ್ಸ್ ಆಫ್ ಎಲೀಷಾ ಎಂಬುದಾಗಿ ನಾವು ನೋಡುವಾಗ, ಆತನಲ್ಲಿ ಮೊದಲನೇದಾಗಿ ನಾವು ನೋಡುವಂತ ಸ್ಟ್ರೆಂತ್ ನಂಬಿಕೆ. ಆ ನಂಬಿಕೆಯನ್ನ ಆತನು ಅನೇಕ ವಿಧದಲ್ಲಿ ತೋರಿಸುವುದನ್ನ ಗಮನಿಸ್ತಾ ಇದ್ದೇವೆ. ಆಮೇಲೆ ಎಲಿಯಾ ಅವರು ಪರಲೋಕಾರೋಹಣವಾಗುವಾಗ ಏನು ಬೇಕು ಎಂಬುದಾಗಿ ಕೇಳಿಕೊಳ್ಳುವಾಗ, ನಿನ್ನಲ್ಲಿದ್ದಂತ ಅಭಿಷೇಕ ನನಗೆ 2 ಪಟ್ಟಾಗಿ ಬೇಕು ಎಂಬುದಾಗಿ ಕೇಳಿಕೊಂಡಾಗ ಅದು ನಿಜವಾಗ್ಲೂ ಸಾಮಾನ್ಯವಾದ ಕಾರ್ಯವಾಗಿರಲಿಲ್ಲ. ಆದರೆ ಎಲೀಷಾ had the faith to ask big things of God. ಎಲೀಷನಿಗೆ ಆ ದೊಡ್ಡ ನಂಬಿಕೆ ಇರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. He is able to work within society. One strength of Elisha is that he was able to work within the system to effect positive change, but without compromise. ಮೂರನೇದಾಗಿ ಆತನಲ್ಲಿ ಧೈರ್ಯವನ್ನು ಗಮನಿಸ್ತಾ ಇದ್ದೇವೆ ಪ್ರೇರೆ. ಆರಾಮ್ ರಾಜ್ಯದ ಇಡೀ ಅರಾಮ್ಯರು ಆ ಒಂದು ಇಸ್ರಾಯೇಲ್ ರಾಜ್ಯವನ್ನ ಸುತ್ತಿವರೆದಾಗ ಎಲೀಷನನ್ನ ಹಿಡಿದುಕೊಳ್ಳಬೇಕು, ಎಲೀಷನನ್ನ ಸೋಲಿಸಬೇಕು, ಎಲೀಷನನ್ನ ಬಂಧಿಸಬೇಕು, ಅವನನ್ನ ಸಾಯಿಸಬೇಕೆಂಬುದಾಗಿ ಪ್ರಯತ್ನಿಸುವಾಗ ದೇವ್ರ ವಾಕ್ಯದಲ್ಲಿ ಗಮನಿಸ್ತೇವೆ, ಎಲೀಷಾ ತನ್ನ ಶಿಷ್ಯನಿಗೆ ಹೇಳ್ತಾರೆ,
ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಿನವರಾಗಿದ್ದಾರೆ. ಅಂದ್ರೆ ಆತನಲ್ಲಿ ಇದ್ದಂತ ಧೈರ್ಯವನ್ನ ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು ಪ್ರಿಯರೇ. 2 ಅರಸು 6ನೇ ಅಧ್ಯಾಯ 8ನೇ ವಚನದಿಂದ 23ನೇ ವಚನದವರೆಗೂ ನಾವು ಗಮನಿಸ್ತೇವೆ ಪ್ರಿಯರೇ. ನೋಡ್ರಿ, ನಾನು ಓದ್ತೇನೆ. ಅರಾಮ್ಯರ ಅರಸನು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಅವನು ತನ್ನ ಸೇನಾಪತಿಗಳಿಗೆ ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ಗೊತ್ತು ಮಾಡಬೇಕು ಎಂದನು. ದೇವರ ಮನುಷ್ಯನು ಇಸ್ರಾಯೇಲರ ಅರಸನಿಗೆ, ಜಾಗರೂಕತೆಯಿಂದಿರ್ರಿ, ನೀವಿಂತಿಂತ ಸ್ಥಳದಲ್ಲಿ ಹೋಗಬಾರದು, ಅಲ್ಲಿ ಅರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. 10ನೇ ವಚನ, ದೇವರ ಮನುಷ್ಯನು ಸೂಚಿಸುವ ಎಲ್ಲಾ ಸ್ಥಳಗಳಿಗೂ ಇಸ್ರಾಯೇಲರ ಅರಸನು ಹೇಳಿ ಕಳಿಸುತ್ತಿದ್ದನು. ಹೀಗೆ ಅವನು ಹಲವು ಬಾರಿ, ಅಂದ್ರೆ ಸುಮಾರು ಸಾರಿ, ಅರಾಮ್ಯರ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡರು. ಅರಾಮ್ಯರು ಏನೇ ಕುತಂತ್ರ ಮಾಡಿದ್ರು ಆ ಕುತಂತ್ರಗಳು ದೇವರಾತ್ಮನ ಸಹಾಯದಿಂದ ಎಲೀಷನು ಇಸ್ರಾಯೇಲ್ ರಾಜರಿಗೆ ಹೇಳೋದ್ರ ಮುಖಾಂತರ ಅವ್ರು ತಪ್ಪಿಸಿಕೊಳ್ತಾ ಇದ್ರು. ಹೀಗಾಗಿ ಇದರ ದೆಸೆಯಿಂದ ಅರಾಮ್ಯರ ಅರಸನು ಏನ್ ಮಾಡ್ತಾನೆ, ಕಳವಳಗೊಂಡು ಸೇನಾಪತಿಗಳನ್ನು ವಿಚಾರಿಸುವಾಗ ಗೊತ್ತಾಗ್ತದೆ ಎಲೀಷಾ ಇದಕ್ಕೆ ಕಾರಣ ಎಂಬುದಾಗಿ. ಆಗ ಎಲೀಷನ್ ಹಿಡಿದುಕೊಳ್ಳಲು ಬರುವಂತ ಸನ್ನಿವೇಶವೇ 2 ಅರಸು 6ನೇ ಅಧ್ಯಾಯದಲ್ಲಿ ಆದಂತ ಸನ್ನಿವೇಶ. ರಥರಥಾಶ್ವ ಸಹಿತವಾದ ಮಹಾಸೈನ್ಯವನ್ನ ದೋತಾನಿಗೆ ಕಳಿಸುವಂತ ಸಂದರ್ಭದಲ್ಲಿ ನೋಡ್ರಿ, 15ನೇ ವಚನದಲ್ಲಿ ಎಲೀಷನ ಶಿಷ್ಯನು ಬಂದು ಹೇಳ್ತಾನೆ, ನಿಮ್ಮನ್ನು ಹಿಡಿಯಲಿಕ್ಕಾಗಿ, ನಿಮ್ಮನ್ನು ಸಾಯಿಸ್ಲಿಕ್ಕಾಗಿ ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು, 15ನೇ ವಚನ, ಹೊರಗೆ ಬಂದು ನೋಡಿದಾಗ ರಥರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ನಾವು ಏನು ಮಾಡೋಣ ಎಂದನು. ಆಗ 16ನೇ ವಚನ, ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿದನು. ವಾವ್, ಪ್ರೈಸ್ ಗಾಡ್. ದೊಡ್ಡ ಧೈರ್ಯವನ್ನ, ನಂಬಿಕೆಯನ್ನ ಎಲೀಷಾ ಅವರು ಪ್ರದರ್ಶಿಸುವುದನ್ನ ನಾವು ಈ ವಾಕ್ಯ ಭಾಗದಲ್ಲಿ ಗಮನಿಸ್ತಾ ಇದ್ದೇವೆ ಪ್ರಿಯರೇ. 4ನೇದಾಗಿ, he has love for the poor. ಬಡ ಜನರಿಗಾಗಿ ಆತನು ಬಹಳಷ್ಟು ಹೆಚ್ಚಾಗಿ ಪ್ರೀತಿ ತೋರಿಸುವಂತ ವ್ಯಕ್ತಿಯಾಗಿ, ಬಡ ಜನರಿಗೆ ಸಹಾಯ ಮಾಡುವಂತ ವ್ಯಕ್ತಿಯಾಗಿ ಕಾಣಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಪ್ರೈಸ್ ಗಾಡ್. ಅದೇ ರೀತಿಯಾಗಿ ಡೆಡಿಕೇಶನ್ ಟು ಗಾಡ್, ದೇವರಿಗೆ ತನ್ನನ್ನು ತಾನು ಸಮರ್ಪಿಸಿಕೊಡುವಂತ ಎಲಿಷಾ ಶೋಡ್ ಹಿಮ್ಸೆಲ್ಫ್ ಟು ಬಿ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಗಾಡ್. ಅದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸುವಂತವರಾಗಿದ್ದೇವೆ. Loyalty. He was very much loyal to his ministry, intensely loyal to Elijah. ಎಲಿಯಾ ಅವರ ಒಂದು ಸೇವೆ ಪರಿಪೂರ್ಣವಾಗೋದಕ್ಕಿಂತ ಮುಂಚಿತವಾಗಿಯೂ ಆತನನ್ನ ಹಿಂಬಾಲಿಸಿದಂತ ವ್ಯಕ್ತಿ. He was obedient person. ಹಾಗಾಗಿಯೇ ಆತನೊಂದಿಗೆ ಇದ್ದು ಆತನಿಂದ ಅನೇಕ ವಿಷಯಗಳನ್ನ ಕಲಿತುಕೊಳ್ಳುವಂತ ಸಂಗತಿ ಕೂಡ ನಾವು ದೇವರ ವಾಕ್ಯದಿಂದ ಗಮನಿಸಬಹುದು ಪ್ರಿಯರೇ. ಹೌ ಹಿ ಡೈಡ್, ಆತನು ಹೇಗೆ ಸತ್ತನು ಎಂಬುದಾಗಿ ನಾವು ಗಮನಿಸುವಾಗ, ಎಲಿಷಾಸ್ ಡೆತ್ ಈಸ್ ಇಂಟ್ರೆಸ್ಟಿಂಗ್ ಫಾರ್ ಸೆವೆರಲ್ ರೀಸನ್ಸ್. ಮೊದಲನೇದಾಗಿ ನಾವು ಗಮನಿಸಬೇಕಂತ ಒಂದು ವಿಷಯ ಏನಂತಂದ್ರೆ, ದೇವರು ದೇವರಿಂದ ಆತನು ಬಹು ಹೆಚ್ಚಾಗಿ ಗೌರವಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದನು. ಅಷ್ಟು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಇದ್ದಂತ ದುಷ್ಟ ರಾಜರುಗಳ ಕೈಯಿಂದ ಕೂಡ ಸನ್ಮಾನಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದನು. ಅದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೆಹೋವಾಷನು ಎಲೀಷನು ಮರಣದ ಹಾಸಿಗೆಯಲ್ಲಿರುವಾಗ ಬಂದು ತನ್ನ ಸಂತಾಪವನ್ನು ವ್ಯಕ್ತಪಡಿಸುವಂತ ಕಾರ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಾವು ಎರಡನೇದಾಗಿ ಗಮನಿಸುವಂತ ಸಂಗತಿ ಅಂತಂದ್ರೆ, ಆತನು ಮರಣದ ಹಾಸಿಗೆಯಲ್ಲಿರುವಾಗಲೂ ಯೆಹೋವಾಷನಿಗೆ ತಿಳಿಸಬೇಕಾದ ಪ್ರವಾದನೆಗಳನ್ನ ತಿಳಿಸುವಂತ ಕಾರ್ಯ. ಮೂರನೇದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಒಂದು
ವಿಚಿತ್ರವಾದ ಅದ್ಭುತವಾದ ಕಾರ್ಯ ನಡೀತದೆ ಅಂತಂದ್ರೆ 2 ಅರಸು 13ನೇ ಅಧ್ಯಾಯ 4ರಿಂದ 21ನೇ ವಚನ ಗಮನಿಸಬಹುದು. ಒಬ್ಬ ಸತ್ತಂತ ಯವನಸ್ಥನನ್ನ ತೆಗೆದುಕೊಂಡು ಹೋಗುವಾಗ ಆತನು ಆಯ ತಪ್ಪಿ ಎಲೀಷಾ ಅವರ ಸಮಾಧಿಯಲ್ಲಿದ್ದಂತ ಮೂಳೆ ಎಮುಕೆಗಳಿಗೆ ಬೋನ್ಸ್ಗೆ ಆತನು ಟಚ್ ಆಗಿದ್ರಿಂದ ಸತ್ತಂತ ಬಾಡಿ ಟಚ್ ಆಗಿದ್ರಿಂದ ಆತನು ಜೀವಂತ ಸಹಿತವಾಗಿ ಬದುಕಿ ಬಂದನು. ನೋಡ್ರಿ, ಇದು ನಿಜವಾಗಲೂ ಬಹಳ ವಿಚಿತ್ರವಾದಂತ ಸಂಗತಿ. ಇದ್ರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಏನಂತಂದ್ರೆ, ನಾಟ್ ದ ಪವರ್ ಆಫ್ ಎಲಿಷಾಸ್ ಬಾಡಿ ಆರ್ ಎಲಿಷಾಸ್ ಬೋನ್ಸ್, ಇಟ್ ಈಸ್ ಕಂಪ್ಲೀಟ್ಲಿ ದ ಪವರ್ ಆಫ್ ಗಾಡ್. ದೇವರ ಶಕ್ತಿಯೇ, ದೇವರ ಪ್ರಸನ್ನತೆಯಿಂದಲೇ ಈ ಕಾರ್ಯವು ನಡೆಯಿತು ಪ್ರಿಯರೇ. ಪ್ರೈಸ್ ಗಾಡ್. ಎಲೀಷನ ಜೀವಿತದಿಂದ ನಾವು ಕಲಿಯತಕ್ಕಂತ ಕೆಲವು ಪಾಠಗಳನ್ನು ನಾವು ಗಮನಿಸುವಾಗ ನಾವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಎಲೀಷಾ is a great example of someone who followed God without looking back. Wow, praise God. ಯಾವಾಗ ತನ್ನ ಪಾಡಿಗೆ ತಾನು ಕೆಲಸ ಕಾರ್ಯಗಳಲ್ಲಿ ನಿರತನಾಗಿದ್ದಾಗ ದೇವರ ಸೇವೆ ಕರೆಯಲ್ಪಟ್ಟನೋ, ಆತನವೆಲ್ಲವನ್ನು ಬಿಟ್ಟು ತನ್ನ ಜೀವಿತವನ್ನ ನಡೆಸಲಿಕ್ಕೆ ಅವಕಾಶ ಇರುವಂತ ಎಲ್ಲಾ ಸಂಗತಿಗಳನ್ನ ತೊರೆದು ತನ್ನ ತಂದೆ ತಾಯಿಗಳಿಗೆ ಆತನು ವಿದಾಯ ಹೇಳಿ ಆತನ ಸೇವೆಗೆ ಬರುವಂತದ್ದು ಕಾರ್ಯ. ಮತ್ತು he never turned back. ಆತನು ಹಿಂತಿರುಗಿ ನೋಡ್ಲಿಲ್ಲ. ನೋಡ್ರಿ, ನೇಗಿಲ ಮೇಲೆ ಕೈ ಹಾಕಿದವನು ಹಿಂತಿರುಗಿ ನೋಡಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸುವ ಹಾಗೆ ಈತನಿಗೆ ಆ ಒಂದು ಪ್ರಾಧಾನ್ಯತೆ ಗೊತ್ತಿದ್ದರಿಂದ ಆತನು ದೇವರ ಸೇವೆ ಎಂಬ ನೇಗಿಲ ಮೇಲೆ ಕೈ ಹಾಕಿ ಆತನ ತಿರುಗಿ ನೋಡ್ಲಿಲ್ಲ ಪ್ರಿಯರೇ. ಎರಡನೇದಾಗಿ ನಾವು ಗಮನಿಸುವಂತ ಕಾರ್ಯಗಳಲ್ಲಿ ಅಂತಂದ್ರೆ, ನಾವು ಹೆದರುವುದು ಅವಶ್ಯಕತೆ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಹೆದರುವಂತ ಕಾರ್ಯ ಬೇಕಾಗಿಲ್ಲ ಪ್ರಿಯರೇ. ಯಾಕೆ ಅಂತ ನೋಡುವಾಗ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಎಲೀಷಾ ಅವರ ಜೊತೆಯಲ್ಲಿ ದೇವರು ತಾನೇ ಇದ್ದರು. ಎಲಿಯಾ ಅವರ ಜೀವಿತದ ಮುಖಾಂತರ ದೇವರ ಅದ್ಭುತಗಳನ್ನು ಮಾಡಿದ ಹಾಗೆ ಎಲೀಷಾ ಅವರ ಜೀವಿತದ ಮುಖಾಂತರ ಕೂಡ ದೇವರು ಅನೇಕ ಅದ್ಭುತಗಳನ್ನ ಮಾಡಿದರು ಪ್ರಿಯರೇ. ಆತನು ಭಯಂಕರವಾದ ದುಷ್ಟ ರಾಜರುಗಳ ಮಧ್ಯದಲ್ಲಿ ವಾಸಿಸುತ್ತಿದ್ದರು. ಅನೇಕ ಸಾಯಿಸುವಂತ ಒಂದು ಹೆದರಿಕೆ ಇದ್ರೂ, ಆ ಒಂದು ಟಾರ್ಚರ್ ಇದ್ರೂ ಆತನನ್ನ ಎದುರಿಸಲಿಕ್ಕೆ ಅನೇಕ ದುಷ್ಟ ರಾಜರುಗಳು ಆತನ ಸುತ್ತಲೂ ಇದ್ರೂ ಆತನ ಹೆದರಲಿಲ್ಲ ಪ್ರಿಯರೇ. ದೇವರ ರಾಜ್ಯಕ್ಕಾಗಿ ನಿಂತುಕೊಂಡಂತ ಒಂದು ನಿಜವಾದ ಬೆಳಕಾಗಿ ಪರಿಣಮಿಸುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಸೊ ಹಾಗಾಗಿ ಪ್ರೀತಿ ದೇವ ಜನರೇ, ನಾವು ಕೂಡ ಎಲೀಷಾ ಅವರ ಜೀವಿತದ ಮುಖಾಂತರ ಕಲಿತಕ್ಕಂತ ಬಹಳ ಪ್ರಾಮುಖ್ಯವಾದ ವಿಷಯ ಧೈರ್ಯ ಮತ್ತು ದೇವರಿಗಾಗಿ ನಿಂತುಕೊಳ್ಳುವಂಥದ್ದು. ದೇವರಿಗಾಗಿ ನೋ ಟರ್ನಿಂಗ್ ಬ್ಯಾಕ್. ಇಟ್ ಈಸ್ ಗುಡ್ to want to pray in the will of God, but if you know what the will of God is, pray it strongly and persistently without any doubt. ದೇವರ ಚಿತ್ತ ಏನೆಂಬುದಾಗಿ ಅರಿತಿರುವುದಾದ್ರೆ ಇನ್ನು ಹೆಚ್ಚಾಗಿ ಎಡೆಬಿಡದೆ ಪ್ರಾರ್ಥಿಸುವಂತವರು ನಾವು ಆಗಬೇಕು ಪ್ರಿಯರೇ. ಸೊ ನಾವು 2 ಅರಸು 4ನೇ ಅಧ್ಯಾಯ 1ರಿಂದ 7ನೇ ವಚನದಲ್ಲಿ ಬಡವರಿಗಾಗಿ ಆತನು ತೋರಿಸಿದ ಸಹಾಯವನ್ನ ನಾವು ಗಮನಿಸೋಣ. ಟ್ರೂ ಹೆಲ್ಪ್ ಈಸ್ ಹೆಲ್ಪಿಂಗ್ ದೋಸ್ ಹೂ ಕೆನಾಟ್ ರಿಟರ್ನ್ ಇಟ್ ಆರ್ ಪೇ ಬ್ಯಾಕ್. ನಿಜವಾದ ಒಂದು ಸಹಾಯ ಅಂತಂದ್ರೆ ಯಾರು ನಮಗೆ ಹಿಂತಿರುಗಿಸಿ ಕೊಡೋದಿಲ್ವೋ ಅಂತವರಿಗೆ ನಾವು ಸಹಾಯ ಮಾಡುವಂತ ಕಾರ್ಯ. ಎಸ್, ಗಾಡ್ಸ್ ವರ್ಕ್ ವಾಸಂಟ್ ಮ್ಯಾಜಿಕಲಿ ಕನೆಕ್ಟೆಡ್ ಟು ಎಲೀಷಾಸ್ ಸ್ಟಾಫ್, or neither is God's work today magically connected to a church or a book or religious artifact or statue or cross or anything else. The heart and the attitude is what is important. ಪ್ರೀತಿ ದೇವ ಜನರೇ, ದೇವರ ಕಾರ್ಯಗಳು ಅಂದು ಮೋಶೆ ಕೈ ಕೋಲನ್ನಿಟ್ಟಾಗ ಅದ್ಭುತಗಳಾಯಿತಲ್ವಾ? ಇಂದು ಎಲೀಷಾ ಅವರ ಕೈಯಲ್ಲಿದ್ದಂತ ಕೋಲಿನ ಮುಖಾಂತರವಾಗಿ ಅನೇಕ ಅದ್ಭುತಗಳಾಯ್ತಲ್ವಾ?
ನಾವು ನೆನಪಿಟ್ಕೊಳ್ಳೋಣ, ಆತನ ಬೋನ್ಗೆ ತಾಕಿದಂತ ಡೆತ್ ಬಾಡಿ, ಸತ್ತಂತ ದೇಹ ಜೀವಂತವಾಗಿ ಬಂತಲ್ವಾ. ಪ್ರೀತಿಯ ದೇವ ಜನರೇ, ಒಂದು ಕೋಲಿಗಾಗಲಿ, ಒಂದು ಬೋನ್ಸ್ಗಾಗಲಿ, ಅಥವಾ ಚರ್ಚ್ ಅಥವಾ ಬುಕ್ ಅಥವಾ ರಿಲಿಜಿಯಸ್ ಆಗಿರುವಂತ ಒಂದು ಸ್ಟ್ಯಾಚ್ಯೂಗಳು, ಅಥವಾ ನಮ್ಮ ಪ್ರೈಮ್ ಸಿಂಬಲ್ ಆಗಿರುವಂತ ಒಂದು ಕ್ರಾಸ್ಗಾಗಲಿ, ಇದ್ಯಾವುದಕ್ಕೂ ಶಕ್ತಿ ಇಲ್ಲ ಪ್ರಿಯ ದೇವ ಮಗುವೆ. ಇದ್ಯಾವುದಕ್ಕೂ ಶಕ್ತಿ ಇಲ್ಲ. ದೇವರ ಪ್ರಸನ್ನತೆ ನಮ್ಮ ಹೃದಯ ಮತ್ತು ನಮ್ಮ ನಡತೆಯನ್ನು ನೋಡಿ ಅದು ಅದ್ಭುತಗಳನ್ನು ನಡೆಸುವಂತದ್ದಾಗಿದೆ. Elisha lived for God and had a large and far-reaching influence. ಆ ಒಂದು ನಾರ್ದರ್ನ್ ಕಿಂಗ್ಡಮ್, ಉತ್ತರ ರಾಜ್ಯದಲ್ಲಿ ದೇವರಿಗಾಗಿ ಜೀವಿಸಿ ಬಹುದೊಡ್ಡ ಪ್ರಭಾವವನ್ನು ಬೀರಿದಂತ ವ್ಯಕ್ತಿ ಎಲಿಷಾ ಅವರಾಗಿದ್ದಾರೆ. Elisha was unwilling to take anything from Naaman. ದುಷ್ಟ ಕಾಣಿಕೆಗಳನ್ನ, ತಪ್ಪಾದ ಕಾಣಿಕೆಗಳನ್ನ ತೆಗೆದುಕೊಳ್ಳೋದಕ್ಕೆ ಎಲಿಷಾ ಅವರು ವ್ಯತಿರೇಕವನ್ನ ವ್ಯಕ್ತಪಡಿಸಿದ್ರು ಪ್ರಿಯರೇ. ಸೊ ದೇವರು ಅದನ್ನ ಹಾನರ್ ಮಾಡಿದ್ರು ಅಂತ ಕೂಡ ನಾವು ದೇವರ ವಾಕ್ಯದಲ್ಲಿ ಗಮನಿಸಬಹುದು. ಪ್ರೀತಿ ದೇವ ಜನರೇ, ಇವತ್ತು ನಾವು ಅನೇಕ ಸಂಗತಿಗಳನ್ನ ನಮ್ಮ ಎಲಿಷಾ ಅವರ ಜೀವಿತ ಮುಖಾಂತರ ಕಲ್ತಿದ್ದೇವೆ. ಅವರ ಜೀವಿತದ ಹಾಗೆ ನಮ್ಮ ಜೀವಿತ ಕೂಡ ಒಂದು ಉದಾಹರಣೆಯಾಗಿ, ಒಂದು ಸಾಕ್ಷಿಯುತವಾಗಿ, ಹೆದರದೆ ದೇವರಿಗಾಗಿ ಈ ದುಷ್ಟ ಯುಗದಲ್ಲಿ ಜೀವಿಸುವಂತವರಾಗಿ, ನಮ್ಮ ಸುತ್ತಮುತ್ತಲು ಇರುವಂತ ಅನೇಕರಿಗೆ ನಾವು ಸರಿಯಾದ ಪ್ರಭಾವ, ಅಂದ್ರೆ ದೇವರ ಪ್ರಸನ್ನತೆಯ ಪ್ರಭಾವವನ್ನು ಬೀರುವಂತ ವ್ಯಕ್ತಿಗಳಾಗಿ ಜೀವಿಸೋಣವಾ. ನೆನಪಿಟ್ಕೊಳ್ಳೋಣ, ಯಾವುದೋ ಒಂದು ಸಿಂಬಲ್ ಅಲ್ಲಾಗಲಿ, ಯಾವುದೋ ಒಂದು ಸ್ಟ್ಯಾಚ್ಯೂ ಆಗ್ಲಾಗಲಿ ದೇವರ ಶಕ್ತಿ ಇರೋದಿಲ್ಲ. ಅಥವಾ ಒಂದು ಚರ್ಚ್ ಬಿಲ್ಡಿಂಗ್ ಅಲ್ಲಿ ಕೂಡ, ಒಂದು ಬುಕ್ ಅಲ್ಲಿ, ಬೈಬಲ್ ಎಂಬ ಬುಕ್ ಅಲ್ಲಿ ಕೂಡ ಒಂದು ರಿಲಿಜಿಯಸ್ ಆಗಿ ಇರುವಂತ ಒಂದು ಕಾರ್ಯಗಳಲ್ಲಿ ಕೂಡ ಯಾವ ಶಕ್ತಿ ಇರೋದಿಲ್ಲ. ಶಕ್ತಿ ಇರುವಂತದ್ದು ದೇವರ ಕೃಪೆಯಲ್ಲಿಯೇ, ದೇವರ ಮಹಿಮೆಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ. ಆತನೊಂದು ಮಾತು ಹೇಳಿದರೆ ಸಾಕು, ನಿನ್ನ ಪರಿಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯ. ಪ್ರೀತಿ ದೇವ ಮಗುವೆ, ನೀನು ಮಾಡಬೇಕಾದ ಒಂದೇ ಕಾರ್ಯ ಏನಂತಂದ್ರೆ, ನಿನ್ನ ಹೃದಯ, ನಿನ್ನ ನಡತೆ ನಿನ್ನ ದೇವರಿಗೆ ಸಮರ್ಪಿಸಿ ಕೊಡಬೇಕು. ನಿನ್ನೆ ದಿನದ ನೋಹ ಅವರ ಜೀವಿತದ ಮುಖಾಂತರ ನಾವು ಕಲ್ತ್ಕೊಂಡವಲ್ಲ, ಆತನು ನೀತಿವಂತನು, ತಪ್ಪಿಲ್ಲದವನು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವಂತ ವ್ಯಕ್ತಿಯಾಗಿದ್ದರಿಂದಲೇ ಆತನು ಎಲ್ಲಾ ಜನರೊಂದಿಗೆ ನಾಶವಾಗದೆ ತಾನು ತನ್ನ ಕುಟುಂಬವು ರಕ್ಷಿಸಲ್ಪಡಲಿಕ್ಕೆ ಕಾರಣವಾದನು ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಇಡೀ ಮಾನವ ಕುಲದ, ಈಗಿರುವಂತ ಇಡೀ ಮಾನವ ಕುಲದ DNA ಅದು ನಮ್ಮ ನೋಹ ಅವರಿಂದಲೇ ಬಂದಂತದ್ದು ಪ್ರಿಯರೇ. ವಾವ್, ವಾಟ್ ಎ ವಂಡರ್ಫುಲ್ ಟೆಸ್ಟಿಮನಿ, ವಾಟ್ ಎ ವಂಡರ್ಫುಲ್ ಲೈಫ್. ಯೋಚನೆ ಮಾಡಿ ಪ್ರೀತಿ ದೇವ ಮಗುವೆ, ಇಂದು ನಿನ್ನ ಹೃದಯ, ನಿನ್ನ ಒಂದು ನಡತೆ ನೀತಿವಂತನಾಗಿ, ದೇವರಿಗೆ ಭಯಭಕ್ತಿಯುಳ್ಳ ವ್ಯಕ್ತಿಯಾಗಿ, ದೇವರಿಗೆ ಅನ್ಯೂನ್ಯವಾಗಿ ನೀನು ನಡ್ಕೊಳ್ಳೋದಾದ್ರೆ, ಅಂದು ನೋಹ ಅವರನ್ನು ಆಶೀರ್ವಾದ ಮಾಡಿದ ದೇವರ ಪ್ರಸನ್ನತೆ, ಅದೇ ರೀತಿಯಾಗಿ ಎಲೀಷಾ ಅವರನ್ನ ತನ್ನ ರಾಜ್ಯಕ್ಕಾಗಿ ಉಪಯೋಗಿಸಿಕೊಂಡಂತ ಪ್ರಸನ್ನತೆ, ದೇವರು ತನ್ನ ಮಹಿಮೆಗಾಗಿ ಪ್ರಜ್ವಲಿಸುವ ಹಾಗೆ ಮಾಡಿದಂತ ಪ್ರಸನ್ನತೆ ಇಂದು ನಿನ್ನ ಜೀವಿತವನ್ನು ಕೂಡ ಮಾರ್ಪಡಿಸಲು, ನಿನ್ನ ಜೀವಿತದ ಮುಖಾಂತರ ಅನೇಕ ಜನರಿಗೆ ಪ್ರಭಾವ ಬೀರಲು ದೇವರು ತಾನೇ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ನಿಮ್ಮನ್ನು ನೀವು ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ತೀರಾ? ಒಂದೆರಡು ನಿಮಿಷ ನೀವು ಕಣ್ಣುಗಳನ್ನು ಮುಚ್ಚೋದಾದ್ರೆ, ದೇವರೇ, ನನ್ನನ್ನು ಕೂಡ ಎಲೀಷಾ ಅವರ ಹಾಗೆ ಉಪಯೋಗಿಸು ಸ್ವಾಮಿ. ನನ್ನ ಹೃದಯ ಇದೋ ಸ್ವಾಮಿ, ನನ್ನ ಹೃದಯ ನಿನ್ನ ಪಾದಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ದೇವರೇ, ನನ್ನನ್ನು ನಿಮ್ಮ ರಾಜ್ಯಕ್ಕಾಗಿ ಉಪಯೋಗಿಸ್ರಿ, ನಿನ್ನ ಮಹಿಮೆಗಾಗಿ ಉಪಯೋಗಿಸ್ರಿ. ನಾನು ಈ ದುಷ್ಟ ಯುಗದಲ್ಲಿ ನಮ್ಮ ನೆರೆಹೊರೆಯವರ ಮಧ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ನಾನು ಓಡಾಡುವಂತ ಸ್ಥಳಗಳಲ್ಲಿ, ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮಗೆ ನಿಮ್ಮ ನಾಮವನ್ನ ಪ್ರಭಾವ ಬೀರುವಂತ, ನಿಮಗೆ ಮಹಿಮೆ ತರುವಂತ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು ದೇವರೇ ಎಂಬುದಾಗಿ ಪ್ರಾರ್ಥಿಸೋಣ. ಕಡೆಯದಾಗಿ ಪ್ರೇಸಿಯವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸುವೆ, ಸ್ತೋತ್ರ ಪರಿಶುದ್ಧನೇ.
ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಪ್ಪ ನೀನು ಒಳ್ಳೆಯ ಕರ್ತನು ಸ್ವಾಮಿ, ಮಹೋನ್ನತನು ಸ್ವಾಮಿ. ಅಪ್ಪ ನಿನ್ನ ಭಕ್ತರ ಜೀವಿತವನ್ನ ಸ್ವಾಮಿ ನಾವು ಗಮನಿಸುವಾಗ ನಿನ್ನ ಮಹಿಮೆಯನ್ನ ನಾವು ಕಾಣುತ್ತೇವೆ ಸ್ವಾಮಿ. ನಿಮ್ಮ ಉನ್ನತವಾದಂತ ಒಂದು ಆಲೋಚನೆಯನ್ನ, ನಿಮ್ಮ ದರ್ಶನವನ್ನ ನಾವು ಅವರ ಜೀವಿತದಲ್ಲಿ ನಾವು ಕಾಣುತ್ತೇವೆ ಸ್ವಾಮಿ. ಅಪ್ಪ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಕರ್ತನೆ. ಅಪ್ಪ ಈ 14th ಡೇ ಪ್ರೇಯರ್ಗಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಪ್ಪ ಇದುವರೆಗೂ ಅನೇಕ ಭಕ್ತರ ಜೀವಿತಗಳನ್ನ ಸ್ವಾಮಿ ಅಪ್ಪ ನಾವು ಕಂಡಿದ್ದೇವೆ ಅಪ್ಪ. ಅಯ್ಯ ನಿನ್ನ ಅಭಿಷೇಕ, ನಿಮ್ಮ ಕೃಪೆ, ನಿಮ್ಮ ಯೋಚನೆ, ನಿನ್ನ ಭಕ್ತರ ಪರವಾಗಿ ನೀವು ಮಾಡಿದಂತ ಆ ದೊಡ್ಡ ನಿಷ್ಕರ್ಷೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅಪ್ಪ ನಿನ್ನ ಭಕ್ತರನ್ನ ಸ್ವಾಮಿ ಅವರ ಪ್ರಾಣವನ್ನ ಮಾನ್ಯ ಎಂಬುದಾಗಿ ಎನಿಸುವ ದೇವರು ಸ್ವಾಮಿ. ಅಪ್ಪ ದುಷ್ಟನು ಎಷ್ಟು ಒಳಸಂಚುಗಳನ್ನ ಮಾಡಿದ್ದಾಗ್ಯೂ ನಿನ್ನ ಭಕ್ತರನ್ನ ಅಪ್ಪ ನೀನು ಬೆಂಕಿಯನ್ನ ಇಳಿಸಿ ನೀನು ಕಾಯ್ದು ಕಾಪಾಡಿದಿಲ್ಲ ಸ್ವಾಮಿ. ಅಪ್ಪ ಎಲಿಷನ ಒಂದು ಪ್ರೊಟೆಕ್ಷನ್ಗೋಸ್ಕರ ಸ್ವಾಮಿ ಅಪ್ಪ ನಿಮ್ಮ ಒಂದು ರಥಾಶ್ವಗಳ ಸೈನ್ಯವನ್ನ ನೀನು ಕಳುಹಿಸಿಕೊಟ್ಟೆ ಅಲ್ಲ ಸ್ವಾಮಿ. ಅಪ್ಪ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಆ ದಿನ ನಿನ್ನ ಭಕ್ತರನ್ನ ಕಾದಂತ ನಿನ್ನ ಕೃಪೆ, ನಿಮ್ಮ ಪ್ರಸನ್ನತೆ ಈ ದಿನಮಾನಗಳಲ್ಲಿಯೂ ಕೂಡ ನಿನ್ನ ಮಕ್ಕಳಾದ ನಮ್ಮನ್ನ ಕಾಪಾಡುವಂತದ್ದಾಗಿದೆಯಲ್ಲ ಸ್ವಾಮಿ. ಅಯ್ಯ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಎಲೀಷ ಅವರನ್ನ ನಡೆಸಿದಂತ ವಿಧಾನಕ್ಕಾಗಿ ಸ್ತೋತ್ರ. ಅವರ ಜೀವಿತವನ್ನ ಸ್ವಾಮಿ ಅಪ್ಪ ನಾವು ಗಮನಿಸುವಾಗ ನಿಮ್ಮ ವಿಶೇಷವಾದಂತ ಜ್ಞಾನವನ್ನ ನಾವು ನೋಡ್ತೇವಲ್ವ ಸ್ವಾಮಿ. ಅಯ್ಯ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಿನ್ನ ಮಕ್ಕಳಾದ ನಾವುಗಳು ಕೂಡ ಅಪ್ಪ ಒಂದು ಕರ್ತನೆ ಅಪ್ಪ ಸೇವಕರನ್ನ ನಾವು ಕೂಡ ತಯಾರು ಮಾಡ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ ಎಂದು ನಾವು ತೋರಿಸ್ತಾ ಇದ್ದೇವಪ್ಪ. ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆನ ಇಟ್ಟಂತವರಾಗಿ ಈ ಲೋಕದ ಮನುಷ್ಯರಿಗೆ ಎಷ್ಟು ಮಾತ್ರವೂ ಸ್ವಾಮಿ ಅಪ್ಪ ನಾವು ಹೆದರಿಕೊಳ್ಳದಿರ, ಭಯ ಪಡೆದಿರ, ಸರ್ವಶಕ್ತನಾದ ದೇವರೇ ನಿಮ್ಮ ಬಲವನ್ನ ಆಶ್ರಯಿಸಿಕೊಂಡು ನಿಮಗಾಗಿ ನಾವು ಜೀವಿಸಲು ನಮ್ಮನ್ನ ಬಲಪಡಿಸಿರಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಕೃಪೆ ಉಳ್ಳ ದೇವರು ಸ್ವಾಮಿ. ಇದುವರೆಗೂ ನಮ್ಮನ್ನ ಕರ್ತನೆ ಪ್ರಾರ್ಥನಾ ಕೂಟದಲ್ಲಿ ನಡೆಸಿದ್ಯಪ್ಪ. ಕರ್ತನೆ ವಾರವೆಲ್ಲ ಸ್ವಾಮಿ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನ ನಡೆಸಿರಿ. ಇನ್ನು ಅನೇಕ ಸ್ವಾಮಿ ನಿನ್ನ ಭಕ್ತರಗಳನ್ನ ಕುರಿತು ಅಪ್ಪ ನಾವು ಧ್ಯಾನಿಸಲು, ಅಪ್ಪ ನಾವು ಕೇಳಿಸಿಕೊಳ್ಳಲು, ಅವರಂತೆಯೇ ನಾವು ಕೂಡ ಸ್ವಾಮಿ ನಿಮ್ಮೊಟ್ಟಿಗೆ ಅನ್ಯೋನ್ಯವಾಗಿ ಬಾಳುವುದನ್ನ ಅಪ್ಪ ನಮ್ಗೆ ಕಳುಹಿಸಿಕೊಡ್ರಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ ನಿಮ್ಮ ಸಹಾಯ ಬೇಕಯ್ಯ. ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಅಪ್ಪ ನಮ್ಮ ಜೀವಿತವನ್ನು ನಾವು ಸಾಗಿಸಿಕೊಂಡು ಹೋಗ್ಲಿಕ್ಕೆ ನಿಮ್ಮ ಮಹಿಮೆ ಉಳ್ಳ ಶಕ್ತಿಯು ನಮಗೆ ಬೇಕಾಗಿದೆ ಸ್ವಾಮಿ. ಅಪ್ಪ ಅದನ್ನ ಎಲೀಷನ ಸಂಗಡ ಇದ್ದಂತ ನಿಮ್ಮ ಕೃಪೆ, ನಿಮ್ಮ ದಯೆ ಸ್ವಾಮಿ ಈ ದಿನಮಾನಗಳಲ್ಲಿ ನಿನ್ನ ಮಕ್ಕಳಾದ ನಮ್ಮ ಸಂಗಡಲ್ಲೂ ಕೂಡ ಇರಲಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಅಯ್ಯ ಕೃಪೆಯನ್ನ ತೋರಿಸು ಸ್ವಾಮಿ, ನಮ್ಮನ್ನ ನಡೆಸುವಪ್ಪ. ಎಲೀಷನವರು ಮಾಡಿದಂತ ಸೇವೆಗಳನ್ನ ಈ ದಿನಮಾನಗಳಲ್ಲಿ ಸ್ವಾಮಿ ನಿನ್ನ ಮಕ್ಕಳುಗಳು ಆದ ನಾವು ಕೂಡ ಮಾಡಲು ನಮ್ಮನ್ನ ಪರಿಶುದ್ಧಾತ್ಮನ ಬೆಂಕಿಯಿಂದ ಅಪ್ಪ ಅಭಿಷೇಕಿಸು ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಯ್ಯ ನಮ್ಮನ್ನ ಬಲಪಡಿಸು ಸ್ವಾಮಿ. ನಿಮ್ಮ ಸೇವೆಗಾಗಿ ಇನ್ನೂ ಹೆಚ್ಚಾಗಿ ಸ್ವಾಮಿ ನಿನ್ನ ಮಕ್ಕಳಾಗಿ ನಾವು ಬಾಳಲು ಅಪ್ಪ ನಮ್ಮನ್ನ ಬಲಪಡಿಸಿರಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಮ್ಮನ್ನ ಮರೆ ಮಾಡಿಕೋಯ್ಯ ಅಪ್ಪ. ಕರ್ತನೆ ಜಾಯಿನ್ ಆಗಿದಂತ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಅಪ್ಪ. ಮುಂದೆ ಯಾರೆಲ್ಲ ಸ್ವಾಮಿ ನಿನ್ನ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಾರೋ ಎಲ್ಲರಿಗಾಗಿ ಸ್ತೋತ್ರಪ್ಪ. ನಮ್ಮ ಆತ್ಮಿಕ ಜೀವಿತವನ್ನ ಅಪ್ಪ ಮತ್ತೊಂದು ಹಂತದಲ್ಲಿ ನಡೆಸು ಸ್ವಾಮಿ. ನಾವಿದ್ದ ಹಾಗೆ ಇರುತ್ತೀರಪ್ಪ. ನಮ್ಮ ಜೀವಿತಗಳನ್ನ, ನಮ್ಮ ಆತ್ಮಗಳನ್ನ ಉಜ್ಜೀವನ ಮಾಡಿಕೊಂಡು ನಿಮಗಾಗಿ ಉನ್ನತವಾದ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ನಮ್ಮನ್ನು ಉಪಯೋಗಿಸಿಕೆ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ಈ 40 days ಅಪ್ಪ ಶ್ರಮ ಮರಣ ದಿನಗಳನ್ನ ನಿನ್ನ ಮಕ್ಕಳಾದ ನಾವಪ್ಪ ದಾಟಿ ಹೋಗ್ತಿದ್ದೇವೆ ಸ್ವಾಮಿ. ನಮ್ಮ ಜೀವಿತ ಇದ್ದ ಹಾಗೆ ಇರಬಾರದು ಸ್ವಾಮಿ ಅಪ್ಪ. ಎಲೀಯನ ಹಾಗೆ ಅಪ್ಪ ಒಂದು ದೊಡ್ಡ ಕರ್ತನೆ ಉಜ್ಜೀವನ ತರುವಂತ ಮಕ್ಕಳು ಅಪ್ಪ ನಾವಾಗಲು ಸಹಾಯ ಮಾಡಪ್ಪ. ಪ್ರಾರ್ಥನೆಯ ಆತ್ಮವನ್ನ ನಮ್ಮಲ್ಲಿ ಹುಟ್ಟಿಸು ಸ್ವಾಮಿ. ಪ್ರಾರ್ಥನೆಯ ಆತ್ಮವನ್ನು ನಮ್ಮಲ್ಲಿ ಹುಟ್ಟಿಸಿರಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಕನಿಕರವನ್ನ ನಾವು ಬೇಡ್ತಿದ್ದೇವೆ. ನಾವು ಬಲಹೀನರು ಸ್ವಾಮಿ ಅಪ್ಪ. ಮನಸ್ಸು ಸಿದ್ಧವಾಗಿದೆ ಆದ್ರೆ ನಮ್ಮ ದೇಹಕ್ಕೆ ಬಲ ಸಾಲದಪ್ಪ. ನಮ್ಮ ದೇಹದಲ್ಲಿಯೂ ಕೂಡ ಬಲ ಶಕ್ತಿಯನ್ನ ತುಂಬಿಸಿರಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮೊಂದಿಗೆ ಮಾತನಾಡಯ್ಯ. ನಿಮ್ಮ ವಾಕ್ಯವನ್ನ ಓದಲು, ಧ್ಯಾನಿಸಲು, ಪ್ರಾರ್ಥಿಸಲು, ಒಳ್ಳೆಯ ಮಕ್ಕಳಾಗಿ ನಾವು ಜೀವಿಸಲು, ಫಲ ಕೊಡುವ ಕೊಂಬೆಗಳಾಗಿ ನಾವು ಕರ್ತನೆ ಬಾಳಲು
ಸಹಾಯ ಮಾಡ್ರಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನಿನ್ನ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೂ ನಮ್ಮನ್ನು ನಡೆಸಿರಿ ಅಪ್ಪ. ಈ ರಾತ್ರಿ ಜಾವದಲ್ಲಿ ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿರಿ. ದಿನವೆಲ್ಲ ಕಾದ ದೇವರೇ ಸ್ತೋತ್ರ. ನಾಳೆ ದಿನ ಸ್ವಾಮಿ ಹೊಸ ವ್ಯಕ್ತಿಯ ಬಗ್ಗೆ ನಾವು ಕಲಿತುಕೊಳ್ಳಲು ಸಹಾಯ ಮಾಡು ಸ್ವಾಮಿ. ನಿನ್ನ ಭಕ್ತರ ಬಗ್ಗೆ ನಾವು ಧ್ಯಾನಿಸಲು ಕೃಪೆ ತೋರಿಸುವಪ್ಪ. ಉಜ್ಜೀವನದಿಂದ ಪ್ರಾರ್ಥಿಸುವಂತ ಆತ್ಮವನ್ನು ನಮ್ಮಲ್ಲಿ ಹುಟ್ಟಿಸಿರಿ ಎಂದು ನಾವು ಬೇಡ್ತೇವೆ ಅಪ್ಪ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಸಹವಾಸ ಐಕ್ಯತೆ ಈಗಲೇ ಎಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಪ್ರೈಸ್ ಗಾಡ್. ಪ್ರೈಸ್ ಗಾಡ್.